Statement of Profit and Loss Account, Companies Act 2013, Schedule 3. ಈ ಒಂದು ಟಾಪಿಕ್ ಮೇಲೆ ಫಸ್ಟ್ ಪ್ರಾಬ್ಲಮ್ನ ಇವತ್ತು ಡಿಸ್ಕಸ್ ಮಾಡೋಣ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2023 ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013. ಏನು ಕೇಳಿದ್ದಾರೆ ಇಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಕೇಳಿದ್ದಾರೆ. ಆಸ್ ಪರ್ ಕಂಪನೀಸ್ ಆಕ್ಟ್ 2013 ಮತ್ತು ಶೆಡ್ಯೂಲ್ 3 ಪ್ರಕಾರ ನಾವು ಪ್ರಿಪೇರ್ ಮಾಡಬೇಕು. ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ರೆವೆನ್ಯೂ ಫ್ರಮ್ ಆಪರೇಷನ್ ಅಂದರೆ ಸೇಲಿಂದ ಬಂದಿರೋ ಇನ್ಕಮ್ ಕೊಟ್ಟಿದ್ದಾರೆ, 5 lakh rupees ಇದೆ. ಪರ್ಚೇಸ್ ಆಫ್ ಗೂಡ್ಸ್ 3 lakh, ಸ್ಯಾಲರಿ ಟು ಎಂಪ್ಲಾಯೀಸ್ 40,000, ಲೀವ್ ಎನ್ಕ್ಯಾಶ್ಮೆಂಟ್ ಇದು ಕೂಡ ಎಂಪ್ಲಾಯಿ ಬೆನಿಫಿಟ್ಗೆ ರಿಲೇಟೆಡ್ ಆಗಿದೆ 10,000, ರೆಂಟ್ ಆ್ಯಂಡ್ ಟ್ಯಾಕ್ಸ್ 30,000, ರಿಪೇರ್ ಟು ಮೆಷಿನರಿ 20,000, ಟ್ಯಾಕ್ಸ್ ನಮಗೆ ಬಂದಿರೋ ಒಂದು ಇನ್ಕಮ್ ಮೇಲೆ ನಾವು ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೀವಿ. ಎಷ್ಟು? 30% ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೀವಿ. ನಾವು ಇಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಈಗ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಪ್ರಿಪೇರ್ ಮಾಡೋಣ. ಅದಕ್ಕೂ ಮುಂಚೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫಾರ್ಮೇಟ್ ಆಫ್ ಯಾವ ರೀತಿ ಫಾರ್ಮೇಟ್ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಫಾರ್ಮೇಟ್ ಏನಿದೆ, ಅದರಲ್ಲಿ ಇನ್ಕಮ್ ಅಂದರೆ ಯಾವ್ಯಾವುದೆಲ್ಲ ತಗೋಬೇಕು, ಎಕ್ಸ್ಪೆನ್ಸಸ್ ಯಾವ ರೀತಿ ಇರುತ್ತೆ, ನೋಟನ್ನು ಯಾವ ರೀತಿ ಬರಬೇಕು ಎಲ್ಲದೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಒಂದ್ಸಲ ಸೆಕೆಂಡ್ PUC ಅಕೌಂಟೆನ್ಸಿ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಈಗ ಫಸ್ಟು ಸೊಲ್ಯೂಷನ್. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3. ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್ 3 ಕಾಲಮ್ಸ್ ಬರುತ್ತೆ. ಫಸ್ಟು ನಾವೇನು ಮಾಡ್ತೀವಿ? ಇನ್ಕಮನ್ನು ತಗೊಳ್ತೀವಿ. ಈ ಒಂದು ಪ್ರಾಬ್ಲಮಲ್ಲಿ ಏನಿದೆ? ಇನ್ಕಮ್ ಕೊಟ್ಟಿದ್ದಾರೆ. ಫಸ್ಟು ರೆವೆನ್ಯೂ ಫ್ರಮ್ ಆಪರೇಷನ್ ಎಷ್ಟಿದೆ? 5 lakh rupees ಇದೆ. 5 lakh ಅಮೌಂಟ್ ಕಾಲಮಲ್ಲಿ. ನೆಕ್ಸ್ಟ್ ಅದರ್ ಇನ್ಕಮ್. ನಾವು ಫಾರ್ಮೇಟನ್ನು ನೋಡಿದರೆ ನಮಗೆ ಗೊತ್ತಿರುತ್ತೆ. ಸೊ ಅದರ್ ಇನ್ಕಮಲ್ಲಿ ಏನೇನೆಲ್ಲ ತಗೊಳ್ತೀವಿ ಅಂತ. ಅದರ್ ಇನ್ಕಮ್. ಈ ಒಂದು ಪ್ರಾಬ್ಲಮಲ್ಲಿ ಅದರ್ ಇನ್ಕಮ್ ಯಾವುದೂ ಕೊಟ್ಟಿಲ್ಲ. ರೆವೆನ್ಯೂ ಫ್ರಮ್ ಆಪರೇಷನ್ ಒಂದೇ ಇನ್ಕಮ್ ಇರೋದು, ಹಾಗಾಗಿ ಅಮೌಂಟ್ ಕಾಲಮಲ್ಲಿ ಡ್ಯಾಶ್ ಆಗ್ತಾ ಇದ್ದೀವಿ. ಇದಿಷ್ಟೇ ಇನ್ಕಮ್ ಇರೋದು. ಟೋಟಲ್ ಮಾಡೋಣ. 5 lakh rupees ಟೋಟಲ್ ಇನ್ಕಮ್. ಇದನ್ನು ನಾನು ಎ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಯಾವ್ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ. ಫಸ್ಟ್ ನೀವು ಕ್ವಶನಲ್ಲಿ ನೋಡ್ಬೋದು, ಪರ್ಚೇಸ್ ಆಫ್ ಗೂಡ್ಸ್ ಇದೆ. ಓಕೆ, ಪರ್ಚೇಸ್ ಆಫ್ ಗೂಡ್ಸ್ 3 lakh rupees. ನೆಕ್ಸ್ಟ್ ಸ್ಯಾಲರಿ ಟು ಎಂಪ್ಲಾಯೀಸ್ ಇದೆ, ಲೀವ್ ಎನ್ಕ್ಯಾಶ್ಮೆಂಟ್ ಇದೆ. ಈ ಎರಡೂ ಕೂಡ ಏನಿದೆ? ಎಂಪ್ಲಾಯಿ ಬೆನಿಫಿಟ್ಟಿಗೆ ರಿಲೇಟೆಡ್ ಆಗಿದೆ, ಎಂಪ್ಲಾಯಿ ಸ್ಯಾಲರೀಸಿಗೆ ರಿಲೇಟೆಡ್ ಆಗಿರೋದ್ರಿಂದ ಎರಡೂ ನಾವು ಇಲ್ಲಿ ಇದರೊಳಗೆ ಎಂಟ್ರಿ ಮಾಡೋ ಆಗಿಲ್ಲ. ನೋಟನ್ನು ಪ್ರಿಪೇರ್ ಮಾಡಿಬಿಟ್ಟು ಫಸ್ಟ್ ಈಗ ಎಂಪ್ಲಾಯಿ ಬೆನಿಫಿಟ್ ಅಂತ ಹಾಕಿದ್ದೀನಿ. ನೋಟ್ ಕಾಲಮಲ್ಲಿ 1 ಅಂತ ಹಾಕಿದ್ದೀನಿ. ಅಂದರೆ ನೋಟ್ ನಂಬರ್ 1 ನೋಡಿದರೆ ನಮಗೆ ಯಾವ್ಯಾವುದು ಟೋಟಲ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ನೋಟ್ 1 ಎಂಪ್ಲಾಯಿ ಬೆನಿಫಿಟ್, ಸ್ಯಾಲರಿ ಟು ಎಂಪ್ಲಾಯಿ 40,000, ಲೀವ್ ಎನ್ಕ್ಯಾಶ್ಮೆಂಟ್ 10,000, ಟೋಟಲ್ 50,000. ಆ ಒಂದು 50,000ನ ನಾನಿಲ್ಲಿ ಅಮೌಂಟ್ ಕಾಲಮಲ್ಲಿ ಹಾಕ್ತಾ ಇದ್ದೀನಿ. 50,000 rupees. ಗೊತ್ತಾಯ್ತಲ್ಲ? ನಾವು ಒಂದೇ ಒಂದು ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿರೋದನ್ನ ಎರಡೆರಡು ಐಟಮ್ಸ್ನ ಇಲ್ಲಿ ಕೆಳಗಡೆ ಬರೀ ಹೋಗಿಲ್ಲ. ಎಂಪ್ಲಾಯಿ ಬೆನಿಫಿಟ್ ಅಂದರೆ ಎಂಪ್ಲಾಯೀಸ್ಗೆ ರಿಲೇಟೆಡ್ ಆಗಿರೋ ಒಂದು ಎಕ್ಸ್ಪೆನ್ಸಸ್ ಆಗಿದೆ ಅಂತ, ಅದನ್ನು ನಾವು ನೋಟ್ ನಂಬರಲ್ಲಿ ಏನು ಮಾಡಿರ್ತೀವಿ? ಟೋಟಲ್ ಮಾಡಿರ್ತೀವಿ. ನೆಕ್ಸ್ಟು ಕ್ವಶನಲ್ಲಿ ಇನ್ನೇನು ಕೊಟ್ಟಿದ್ದಾರೆ? ರೆಂಟ್ ಆ್ಯಂಡ್ ಟ್ಯಾಕ್ಸ್, ರಿಪೇರ್ ಟು ಮೆಷಿನರಿ. ನಾವು ಫಾರ್ಮೇಟಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ ಇದು. ಸೊ ಅದರ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 2 ಪ್ರಿಪೇರ್ ಮಾಡೋಣ. ನೋಟ್ ನಂಬರ್ 2 ಅದರ್ ಎಕ್ಸ್ಪೆನ್ಸಸ್, ರೆಂಟ್ ಆ್ಯಂಡ್ ಟ್ಯಾಕ್ಸ್ 30,000, ರಿಪೇರ್ ಟು ಮೆಷಿನರಿ 20,000, ಟೋಟಲ್ 50,000 rupees. ಈ ಒಂದು 50,000ನ ಏನು ಮಾಡ್ತಾ ಇದ್ದೀನಿ? ಇಲ್ಲಿ ಅಮೌಂಟ್ ಕಾಲಮಲ್ಲಿ ಹಾಕ್ತಾ ಇದ್ದೀನಿ. ನೋಟ್ ನಂಬರಲ್ಲಿ ಇದು ನಿಮಗೆ ನಂಬರ್ಸ್ ಹಾಕೋದು ಗೊತ್ತಾಯ್ತಲ್ಲ. ಫಸ್ಟ್ ನೋಟನ್ನು ನಾವು ಪ್ರಿಪೇರ್ ಮಾಡಿದಾಗ 1 ಅಂತ ಹಾಕ್ತೀವಿ, ಸೆಕೆಂಡ್ ನೋಟನ್ನು ಪ್ರಿಪೇರ್ ಮಾಡಿದಾಗ 2 ಅಂತ ಹಾಕ್ತೀವಿ. ಅಂದರೆ ಈ 1 ಫಸ್ಟ್ ನೋಟ್ ಏನಿದೆ ಅಲ್ಲಿಗೆ ಹೋಗಿ ನೋಡಿದಾಗ ಈ ಅಮೌಂಟ್ ಹೇಗೆ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಇಷ್ಟೇ ಎಕ್ಸ್ಪೆನ್ಸಸ್ ಇರೋದು. ಇನ್ನು ಟ್ಯಾಕ್ಸ್ ಇದೆ, ಟ್ಯಾಕ್ಸನ್ನು ನಾವು ಇನ್ಕಮ್ ಪ್ರಾಫಿಟ್ ಬಂದ ಮೇಲೆ ಲೆಸ್ ಮಾಡಬೇಕು. ಟೋಟಲ್ ಎಕ್ಸ್ಪೆನ್ಸಸ್ ಬಿ.
ಇದನ್ನು ಬಿ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀನಿ. 3 lakh ಪ್ಲಸ್ 50,000 ಪ್ಲಸ್ 50,000 4 lakh rupees ಆಯಿತು. ನಮಗೆ ಟೋಟಲ್ ಇನ್ಕಮ್ ಕೂಡ ಸಿಕ್ತು, ಟೋಟಲ್ ಎಕ್ಸ್ಪೆನ್ಸಸ್ ಕೂಡ ಸಿಕ್ತು. ಟೋಟಲ್ ಇನ್ಕಮ್ ಇಂದ ಟೋಟಲ್ ಎಕ್ಸ್ಪೆನ್ಸಸ್ ಸಿಕ್ಕಿದಾಗ ನಮಗೆ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಗೊತ್ತಾಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಮಗೆ ಪ್ರಾಫಿಟ್ ಆಗಿದೆ 5 lakh ಇಂದ 4 lakh ಹೋದರೆ 1 lakh rupees ಪ್ರಾಫಿಟ್ ಆಗಿದೆ. ಅದರಲ್ಲಿ ಇನ್ನು ನಾವು ಟ್ಯಾಕ್ಸ್ನ ಡಿಡಕ್ಟ್ ಮಾಡಿಲ್ಲ. ಹಾಗಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ, ಟೋಟಲ್ ಇನ್ಕಮ್ ಎ, ಟೋಟಲ್ ಎಕ್ಸ್ಪೆನ್ಸಸ್ ಬಿ. ಎ ಇಂದ ಬಿ ಅನ್ನು ಕಳೆದಾಗ ನಮಗೆ ಪ್ರಾಫಿಟ್ ಸಿಕ್ತು ಎಷ್ಟು? 1 lakh rupees. ನೆಕ್ಸ್ಟು ಲೆಸ್ ಟ್ಯಾಕ್ಸ್ ಅನ್ನು ಕಳಿಬೇಕು. ಇಲ್ಲಿ 30% ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ರೈಟ್? ಟ್ಯಾಕ್ಸ್ 1 lakh ಇಂಟು 30/100, 30,000 rupees ನಿಮಗೆ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ. ಸೊ 1 lakh ಅಲ್ಲಿ 30,000 ಹೋದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಟೋಟಲ್ ಪ್ರಾಫಿಟ್ ಎಷ್ಟು ಉಳಿದಾಗಾಯಿತು ನಮಗೆ? 70,000 rupees ಪ್ರಾಫಿಟ್ ಇದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 70,000 rupees. ಗೊತ್ತಾಯ್ತಲ್ಲ? ಟೋಟಲ್ ಇನ್ಕಮ್ನ ನಾವು ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ, ಟೋಟಲ್ ಎಕ್ಸ್ಪೆನ್ಸಸ್, ಅದಾದಮೇಲೆ ಟ್ಯಾಕ್ಸನ್ನು ಲೆಸ್ ಮಾಡ್ತೀವಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಮಗೆ ಫೈನಲ್ ಆಗಿ ಸಿಗುತ್ತೆ.